So hello students, welcome you all to HIS Academy's another video. So ಇವತ್ತು ಮತ್ತೆ ನಾನು ನಿಮ್ಮ ಹತ್ರ ವಾಪಸ್ ಬಂದಿದ್ದೀನಿ. ಅಂದ್ರೆ ನೀವು ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿರ್ತೀರ ನಾನು ಆಲ್ರೆಡಿ. ಸೊ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರು, ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ HIS Academy. ಸೊ ಸರ್, ಇವ್ರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ಬಿಟ್ಟು ಕ್ಲಾಸ್ ತಗೊಳಕ್ ಬಂದಿದ್ದೀರಾ? ಎಸ್, ಡೆಫಿನೆಟ್ಲಿ ಯುವರ್ ಗೆಸ್ ಇಸ್ ರೈಟ್. ಸೊ ಯಾಕೆ ಇಲ್ಲಿ ಕ್ಲಾಸಸ್ ನಾನು ತಗೊಳ್ತೀನಿ, ಬೇರೆಯವ್ರು ತಗೊಳ್ಳಲ್ವಾ? ವಾಟ್ ಇಸ್ ದ ಆನ್ಸರ್? ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಕೊಟ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ HIS Academyಯಲ್ಲಿ ನಿಮಗೆ ಟೋಟಲ್ ಆಗಿ 3 times ರಿವಿಷನ್ ಆಗುತ್ತೆ ಅಂತ ಹೇಳಿರೋದು. ಒಂದು 6 ಜನ ಟೀಚರ್ಸ್ ಅವ್ರವ್ರ ಸಬ್ಜೆಕ್ಟ್ಸ್ ಅವ್ರವ್ರು ಮಾಡ್ತಾ ಇರ್ತಾರೆ, ಇನ್ನೊಂದು 6 ಸಬ್ಜೆಕ್ಟ್ ಅನ್ನ ನಾನು ಮಾಡ್ತಾ ಇರ್ತೀನಿ. ಸೊ ನಿಮಗೆ ಯಾವ್ದ್ರ ನೀಟಾಗಿ ಅರ್ಥ ಆಗುತ್ತೋ ಅದನ್ನ ನೀಟಾಗಿ ಕೇಳ್ಕೊಳ್ಳಿ, ಓಕೆನಾ? ಅಂಡ್ ನಾನು 6 ಸಬ್ಜೆಕ್ಟ್ ನ ಎಲ್ಲಾ ಚಾಪ್ಟರ್ಸ್ ಮಾಡಿರ್ತೀನಿ. ಸೊ ನಂದು ವಿಡಿಯೋ ಡೈಲಿ ನಿಮ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ, ಟೀಚರ್ಸ್ ಕೂಡ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಬಿಟ್ವೀನ್ ದ ಕ್ಲಾಸಸ್ ಇರೋದಿಲ್ಲ. ಸೊ ಚೆಕ್ ಮಾಡ್ಕೊಳ್ಳಿ, ಯಾರು ಚೆನ್ನಾಗಿ ಮಾಡ್ತಾರೆ, ಏನ್ ನೀಟಾಗಿ ಮಾಡ್ತಾರೆ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. But score well and achieve the marks your parents are expecting from you people. Okay, so let me go on to the chapter. So ಇವತ್ತು ಯಾವ ಚಾಪ್ಟರ್ ನ ಮಾಡಬಹುದು? Is there any guesses? So ಕೆಳಗಡೆ ಕಮೆಂಟ್ ಮಾಡಿ ಯಾವ ಗೆಸಸ್, ನಿಮ್ ಗೆಸ್ ಏನಾಗಿರ್ಬೋದು ಅಂತ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ನಾನು 6 ಸಬ್ಜೆಕ್ಟ್ ಮಾಡೋದ್ರಿಂದ ನಿಮಗೆ ಈಗ ಫಸ್ಟ್ ಚಾಪ್ಟರ್ ಯಾವ್ದು ಮಾಡ್ತಾ ಇದ್ದೀನಿ, ಯಾವ ಸಬ್ಜೆಕ್ಟ್ ಮಾಡ್ಬೋದು, ಯಾವ್ದು ಮಾಡ್ಬೋದು? ಎನಿ ಗೆಸಸ್? ಎಸ್, some of your guesses is right. Yes, ನೀವು ಅನ್ಕೊಂಡಿದ್ದು ಕರೆಕ್ಟ್. ಟುಡೇ ಐ ವಿಲ್ ಬಿ ಡೂಯಿಂಗ್ ಸೋಷಿಯಲ್. ಸೋಷಿಯಲ್ ಅಲ್ಲಿ ಸೋಶಿಯಾಲಜಿ, ಸೋಶಿಯಾಲಜಿಯಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಓಕೆನಾ? ಸೊ ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ರು ನೋಡ್ಬೋದಾ ಅಂತ ವಿಡಿಯೋ, ಬಿಕಾಸ್ ನಾನು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಇಂಗ್ಲಿಷಲ್ಲೂ ಬರ್ದಿದ್ದೀನಿ, ಕಂಪ್ಲೀಟ್ ಕನ್ನಡದಲ್ಲೂ ಬರ್ದಿದ್ದೀನಿ, ಓಕೆನಾ? ಸೊ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ನೋಡ್ಬೋದು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೋಡ್ಬೋದು. ಸೊ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ಯಾರ್ಯಾರಿಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು ಅಂತ ಗೊತ್ತಿದೆ ಕಮೆಂಟ್ ಮಾಡಿ, ಬಿಕಾಸ್ ನಿಮ್ಮ ಸ್ಕೂಲ್ಗಳಲ್ಲಿ ಆಲ್ರೆಡಿ ಸ್ವಲ್ಪ ಆಗೋಗಿದೆ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಸಾಮಾಜಿಕ ಸರವಿನ್ಯಾಸ ಏನಂಗಂದ್ರೆ ಅದನ್ನೇ ನೋಡ್ಲಿಕ್ಕೆ, ಅದನ್ನ ಕಲೀಲಿಕ್ಕೆ ಅಂತಾನೆ ಈ ಚಾಪ್ಟರ್ ಇರೋದು. ಸೊ ಸಾಮಾಜಿಕ ಸರವಿನ್ಯಾಸ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ನಾವ್ ಏನನ್ನ ಕಲಿತೀವಿ, ವಾಟ್ ಡು ವಿ ಲರ್ನ್, ಏನನ್ನ ಕಲಿತೀವಿ. ಒಂದು ಚಾಪ್ಟರ್ ಅಂತ ಬಂದ್ಮೇಲೆ ನೀವು ಕೂಡ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತೀವಿ, ಅದರ ನೆಕ್ಸ್ಟ್ ಏನ್ ಕಲಿತೀವಿ, ಅದರ ನೆಕ್ಸ್ಟ್ ಏನ್ ಕಲಿತೀವಿ, ಅದರ ನೆಕ್ಸ್ಟ್ ಏನ್ ಕಲಿತೀವಿ, ಈ ತರ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಸೊ ಮೊದಲಿಗೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು ಅಂತ ಕರಿತೀವಿ, ಓಕೆನಾ? ಸಮಾಜದ ವರ್ಗೀಕರಣ, ಸಮಾಜದ ಸರವಿನ್ಯಾಸ, ಏನೇನೋ ಕರ್ಕೊಳ್ತಾರೆ ವರ್ಡ್ಸ್ ಗಳಲ್ಲಿ. ಇದನ್ನ ನಾವು ಕಲಿತೀವಿ, ಓಕೆನಾ? ಸೊ ಇದಾದ್ಮೇಲೆ ಏನ ಕಲಿತೀವಿ ಅಂದ್ರೆ ಡಿಫರೆನ್ಸ್ ಇನ್ ಪೀಪಲ್. ಜನಗಳು ಅಂದ್ರೆ ನಮ್ಮ ಸಮಾಜದಲ್ಲಿ ಇರೋರೇ ಜನಗಳು, ಆ ಜನಗಳಲ್ಲಿ ಡಿಫರೆನ್ಸಸ್ ಅಂದ್ರೆ ಭೇದ ಭಾವ, ವ್ಯತ್ಯಾಸಗಳು, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಸೋಷಿಯಲ್ ಇನ್ಇಕ್ವಾಲಿಟಿ, ಸಮಾಜದ ಅಸಮಾನತೆ. ಇನ್ಇಕ್ವಾಲಿಟಿ ಅಂದ್ರೆ ಸೋಷಿಯಲ್ ಆಕ್ಟಿವಿಟೀಸ್ ಏನೋ ನಡೀತಾ ಇರುತ್ತೆ ಎಲ್ಲಿ, ಸೊಸೈಟಿಯಲ್ಲಿ. ಸೊ ಅದರಲ್ಲಿ ಇನ್ಇಕ್ವಾಲಿಟೀಸ್ ಇದೆ. ಇನ್ಇಕ್ವಾಲಿಟೀಸ್ ಅಂದ್ರೆ ಲೈಕ್ ಅದು ಕ್ಯಾಸ್ಟ್ ಸಿಸ್ಟಮ್ಸ್ ಅಲ್ಲಿ ಇರ್ಬೋದು, ಇಲ್ಲ ರಿಸರ್ವೇಶನ್ಸ್ ಅಲ್ಲಿ ಇರ್ಬೋದು, ಎಜುಕೇಶನ್ ಸೆಕ್ಟರ್ ಅಲ್ಲಿ ಇರ್ಬೋದು, ರಿಚ್ ಅಂಡ್ ಪುವರ್ ಎಲ್ಲ ಕ್ಯಾಸ್ಟ್ ಸಿಸ್ಟಮ್ ಇಂದ ಹಿಡಿದು ಎವ್ರಿ ಸಿಚುವೇಶನ್, ಎವ್ರಿ ಕಾರ್ನರ್ ಆಫ್ ದ ವರ್ಲ್ಡ್ ಹ್ಯಾವ್ ದೇರ್ ಇಟ್ಸ್ ಓನ್ ಇನ್ಇಕ್ವಾಲಿಟೀಸ್. ಪ್ರಿಜುಡೈಸ್ ಕ್ರಿಯೇಟೆಡ್ ಡ್ಯೂ ಟು ಡಿಸ್ಕ್ರಿಮಿನೇಷನ್, ತಾರತಮ್ಯದ ಕಾರಣದಿಂದ ಹುಟ್ಟುವ ಪೂರ್ವಾಗ್ರಹ. ಇಲ್ಲಿ ಪ್ರಿಜುಡೈಸ್ ಕ್ರಿಯೇಟೆಡ್ ಡ್ಯೂ ಟು ಡಿಸ್ಕ್ರಿಮಿನೇಷನ್ ಅಂದ್ರೆ, ಡ್ಯೂ ಟು ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು? ಡಿಸ್ಕ್ರಿಮಿನೇಷನ್ ಅನ್ನೋ ಕಾರಣದಿಂದ, ಡಿಸ್ಕ್ರಿಮಿನೇಷನ್ ಅನ್ನೋ ಒಂದು ಕಾರಣದಿಂದ ಹುಟ್ಟಿದಂತಹ ಪ್ರಿಜುಡೈಸ್, ಕ್ರಿಯೇಟ್ ಆಗಿರುವಂತಹ ಪ್ರಿಜುಡೈಸ್, ತಾರತಮ್ಯದ ಕಾರಣದಿಂದ ಹುಟ್ಟುವ ಪೂರ್ವಾಗ್ರಹ. ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅನ್ಟಚಬಿಲಿಟಿ, ಅನ್ಟಚಬಿಲಿಟಿ ಅಂದ್ರೆ ಏನು? ಯಾರೋ ಅನ್ಟಚಬಲ್ಸ್ ಇದ್ದಾರೆ, ಲೋವರ್ ಕ್ಯಾಸ್ಟ್, ಸಮ್ ಆಫ್ ದ ಕ್ಯಾಸ್ಟ್ ವಿಚ್ ಇಸ್ ಆಲ್ರೆಡಿ ಬೀನ್ ನೋನ್ ಆಸ್ ವೆರಿ ಲೋಯೆಸ್ಟ್ ಕ್ಯಾಸ್ಟ್ ಇನ್ ದ ಸೊಸೈಟಿ, ಅಂತಹ ಕ್ಯಾಸ್ಟ್ ಗಳಿಗೆ ಇಟ್ ಇಸ್ ಅ ಸೋಷಿಯಲ್ ಎವಿಲ್. ಸೊ ಮಕ್ಕಳ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಮನುಷ್ಯರೇನೆ, ಹುಟ್ಟಬೇಕಾದ್ರೆ ಎಲ್ಲರೂ ಮನುಷ್ಯರಾಗೆ ಹುಟ್ಟೋದು. ಹುಟ್ಟಬೇಕಾದ್ರೆ ಯಾರು ನಾನು ಒಂದೊಳ್ಳೆ ರಿಚ್ ಕ್ಯಾಸ್ಟ್ ಅಲ್ಲಿ ಹುಟ್ಟಬೇಕು, ನಾನು ಹಿಂದೂ ಆಗಿ ಹುಟ್ಟಬೇಕು, ನಾನು ಮುಸ್ಲಿಂ ಆಗಿ ಹುಟ್ಟಬೇಕು, ನಾನು ಕ್ರಿಶ್ಚಿಯನ್ ಆಗಿ ಹುಟ್ಟಬೇಕು, ನಾನು ಬುದ್ಧಿಸ್ಟ್, ಸಿಖ್ಸ್, ಯಾರು ಅನ್ಕೊಂಡಿರಲ್ಲ, ಎಲ್ಲರೂ ಮನುಷ್ಯರೇ. ಸೊ ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ನೀವು ಎಜುಕೇಟೆಡ್ ಆಗ್ಬೇಕು. ಎಲ್ಲರೂ ಒಂದು ದಿನ ಹುಟ್ಟೋರು, ಎಲ್ಲರೂ ಒಂದು ದಿನ ಸಾಯೋರು. ಸೊ ಮತ್ತೆ ಈ ಅನ್ಟಚಬಿಲಿಟಿ ಯಾಕೆ, ಅಸ್ಪೃಶ್ಯತೆ ಅನ್ನೋದು ಯಾಕೆ? ಎಲ್ಲ ಒಂದೇ ಅಲ್ವಾ? ನಿಮ್ಮ ಪದ್ಧತಿಗಳು ಬೇರೆ ಇರ್ಬೋದು, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಮೇಲು ಕೀಳು, ಅಪ್ಪರ್ ಕ್ಯಾಸ್ಟ್, ಲೋವರ್ ಕ್ಯಾಸ್ಟ್, ಆ ಕ್ಯಾಸ್ಟ್, ಈ ಕ್ಯಾಸ್ಟ್ ಅದು ಇರಬಾರ್ದು. ಸೊ ನೀವು ಎಜುಕೇಟೆಡ್ ಆದಾಗ, ಇಫ್ ಇಟ್ ಆಲ್ ಯು ಸಿ ಸಮಥಿಂಗ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಲೈಕ್ ದಿಸ್, ಜಸ್ಟ್ ಮೇಕ್ ಶ್ಯೂರ್ ಯು ಸ್ಟಾಪ್ ಇಟ್ ಇನ್ ಅ ರೈಟ್ ವೇ. ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ.
ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ತೆಗೆದುಕೊಂಡ ಕ್ರಮಗಳೇನು? ಅಂದ್ರೆ ಸರ್ಕಾರ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುತ್ತೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿಕೆ. ಅಸ್ಪೃಶ್ಯತೆ ಅಂದ್ರೇನೆ ಇದೆ, ಈ ಅನ್ಟಚಬಿಲಿಟಿ ಆಕ್ಟ್, ವುಮೆನ್ಸ್, ಆ ವುಮೆನ್ಸ್ ಸ್ವಲ್ಪ ರೈಟ್ಸ್ ಇರ್ತಿರ್ಲಿಲ್ಲ, ಲೋವರ್ ಕ್ಯಾಸ್ಟ್, ಅಪ್ಪರ್ ಕ್ಯಾಸ್ಟ್, ಮಿಡಲ್ ಕ್ಯಾಸ್ಟ್, ಬರೀ ಕ್ಯಾಸ್ಟಿಸಮ್ ಅನ್ನೋದ್ರಲ್ಲೇ ಇಂಡಿಯಾ ಪೂರ್ತಿ ಮುಳುಗೋಗಿದೆ. ಈಗಲೂ ಕೂಡ ಪ್ರತಿದಿನ ನ್ಯೂಸ್ ಓಪನ್ ಮಾಡಿದ್ರೆ ಕ್ಯಾಸ್ಟ್ ರಿಲಿಜಿಯಸ್ ವಾರ್. ಸೊ ಇದು ಹೋಗೋದು ಯಾವಾಗ? ಸೊ ಅಟ್ ದ ಎಂಡ್ ಆಫ್ ದ ಡೇ ಅದರಿಂದ ನನಗೇನ್ ಸಿಕ್ತು, ನಿನಗೇನ್ ಸಿಕ್ತು, ಲಾಭ ಏನದ್ರಿಂದ? ಏನೂ ಇಲ್ಲ ಅಲ್ವಾ? ದೆನ್ ವೈ ವಿ ನೀಡ್ ಟು ಫೈಟ್ ಫಾರ್ ದ್ಯಾಟ್? ಪೀಪಲ್ ನೀಡ್ಸ್ ಟು ಬಿ ಎಜುಕೇಟೆಡ್. ಸಿವಿಕ್ ಸೆನ್ಸ್, ಕಾಮನ್ ಸೆನ್ಸು, ಸಿವಿಕ್ ಸೆನ್ಸು ಇದಿರಬೇಕು. ಓಕೆನಾ? ಸೊ ಈ ನಮ್ಮ HIS ಅಕಾಡೆಮಿಯ ಪಾಠ ನೀವು ಕೇಳ್ತಾ ಇದ್ರೆ ಜಸ್ಟ್ ಏನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದನ್ನ ಮಾತ್ರ ಓದೋದಿಲ್ಲ. ಸೊ ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅದನ್ನು ಕೂಡ ತಿಳ್ಕೊಳ್ತೀರಾ. ಅಂಡ್ ಮೆಷರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ, ಅಂದ್ರೆ ಅನ್ಟಚಬಿಲಿಟಿಯನ್ನು ಹೋಗಲಾಡಿಸಕ್ಕೆ ನೀವು ತೆಗೆದುಕೊಳ್ಳುವ ಕ್ರಮಗಳೇನು ಅನ್ನೋದನ್ನ ಕಲಿತೀವಿ. ಓಕೆನಾ? ಸೊ ಮೊದಲಿಗೆ ಏನ್ ಕಲಿಯೋಣ ಇವಾಗ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ಸೊ ಈ ತರ ಟಾಪಿಕ್ ವೈಸ್ ನಾವು ಕಲ್ತ್ಕೊಂಡು ಹೋಗೋಣ. ಓಕೆನಾ? ಸೊ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಮಾಜದ ವರ್ಗೀಕರಣ. ಸಮಾಜವನ್ನೇ ವರ್ಗಗಳನ್ನಾಗಿ ಬೇರ್ಪಡಿಸಿ ಈ ಒಂದು ಪುಟ್ಟ ಸಮಾಜವನ್ನ, ಅವರವರದೇ ಆದಂತಹ ಒಂದು ಪುಟ್ಟ 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 ಸಮಾಜವನ್ನ ಕಟ್ಕೊಂಡಿದ್ದಾರೆ. ಕೆಲವೊಂದು ಸಮಾಜಗಳನ್ನ ಕೀಳ್ಭಾವನೆಯಲ್ಲಿ ನೋಡ್ತೀವಿ, ಕೆಲವೊಂದು ಸಮಾಜಗಳನ್ನ ಮೇಲ್ಭಾವನೆಯಲ್ಲಿ ನೋಡ್ತೀವಿ. ವಾಟ್ ಇಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್. ಅಂದ್ರೆ ಅದು ಈಗ ಬಂದಿದ್ದು ಅಂತ ನಾವು ಹೇಳ್ತಾ ಇಲ್ಲ, ಇಟ್ ಇಸ್ ಅ ಪ್ರಾಕ್ಟೀಸ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವರ್ಡ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಇಸ್ ಅ ಪ್ರಾಕ್ಟೀಸ್. ಸೊ ಹಿಂದಿನಿಂದ ಪ್ರಾಕ್ಟೀಸ್ ಆಗಿ 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 ಬಂದಿರೋದು. ಇಟ್ ಇಸ್ ಅ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್. ಯಾರನ್ನ? ಜನರನ್ನ ವಿಂಗಡಣೆ ಮಾಡ್ತಾ ಇದ್ದಾರೆ, ಜನರನ್ನ ಬೇರ್ಪಡಿಸ್ತಾ ಇದ್ದಾರೆ. ಏನಂತ? ಅವ್ನ್ ರೆಡ್ ಕಲರ್, ಇವನ್ ಬ್ಲೂ ಕಲರ್, ಅವ್ರ ಪಿಂಕ್ ಬ್ಲೂ, ಆ ತರ ಅಲ್ಲ. ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಆನ್ ದ ಬೇಸಿಸ್ ಆಫ್ ಇನ್ಕಮ್, ಎಜುಕೇಶನ್, ಕ್ಯಾಸ್ಟ್, ಕಲರ್, ಜೆಂಡರ್, ಆಕ್ಯುಪೇಷನ್, ಇಂಟೆಲಿಜೆನ್ಸ್ ಅಂಡ್ ಎಕ್ಸೆಟ್ರಾ. ಸೊ ಜನರನ್ನ ವಿಂಗಡಣೆ ಮಾಡ್ತಾ ಇದ್ದಾರೆ. ಕ್ಲಾಸಿಫೈಯಿಂಗ್ ದ ಪೀಪಲ್. On which basis they are classifying? They are classifying on the basis of upper class. They are upper class, they are rich. Lower class, they are poor, very poor. On the basis of their income, to do how much they are earning, education, caste, color, gender, occupation, intelligence. ಅಂದ್ರೆ ಜನರನ್ನ ಅವರ ಆದಾಯದ ಮೇಲೆ, ಅವರ ವಿದ್ಯಾಭ್ಯಾಸದ ಮೇಲೆ, ಅವರ ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿ ಮತ್ತು ಇವುಗಳ ಆಧಾರದ ಮೇಲೆ, ಅಂದ್ರೆ ಇವುಗಳ ಆಧಾರದ ಮೇಲೆ, ಯಾವುಗಳ ಆಧಾರದ ಮೇಲೆ? ಜನರನ್ನ ಆದಾಯ ಅಂದ್ರೆ ಇನ್ಕಮ್, ವಿದ್ಯಾಭ್ಯಾಸ ಇಂಟೆಲಿಜೆನ್ಸ್, ಜಾತಿ ಕ್ಯಾಸ್ಟ್, ಬಣ್ಣ ಅಂದ್ರೆ ಕಲರ್, ಲಿಂಗ ಅಂದ್ರೆ ಜೆಂಡರ್, ಉದ್ಯೋಗ ಅಂದ್ರೆ ಆಕ್ಯುಪೇಷನ್, ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್. ಈ ವರ್ಗಗಳೇನಿದಾವಲ್ಲ, ಆದಾಯ, ವಿದ್ಯಾಭ್ಯಾಸ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿ ಮತ್ತು ಈ ಆಧಾರದ ಮೇಲೆ ಮೇಲ್ವರ್ಗ ಮತ್ತು ಕೀಳ್ವರ್ಗ ಅನ್ನುವ ಹಾಗೆ ವಿಂಗಡಣೆ ಮಾಡಿದ್ದಾರೆ. ಸೊ ಈ ವಿಂಗಡಿಸಿರುವಂತಹ ಈ ಒಂದು ಪದ್ಧತಿಯನ್ನ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ವಾಟ್ ಇಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? It is the practice of classifying people as upper class, lower class on the basis of their income. It is a practice. ಏನದು? It is a practice. ಸೊ ಇದು ವಾಟ್ ಇಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕ್ವೆಶ್ಚನ್ ಬಂದೇ ಬರುತ್ತೆ. ಅಂದ್ರೆ ಸಮಾಜದ ವರ್ಗೀಕರಣ ಅಂತ ಎಂದರೇನು, ಸಮಾಜದ ಸರವಿನ್ಯಾಸ ಎಂದರೇನು, ಈ ಕ್ವೆಶ್ಚನ್ ಬಂದೇ ಬರುತ್ತೆ. ನೀವು ಅವಾಗ ಏನ್ ಬರೀಬೇಕು? ಇಟ್ ಈಸ್ ಅ ಪ್ರಾಕ್ಟೀಸ್. ಏನ್ರ ಪ್ರಾಕ್ಟೀಸ್? ಕ್ಲಾಸಿಫೈಯಿಂಗ್ ಪೀಪಲ್. ಏನಂತ ಕ್ಲಾಸಿಫೈ ಮಾಡ್ತಾ ಇದ್ದಾರೆ? ಆಸ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್. ಏನ್ ಅಂದ್ರೆ ಅಪ್ಪರ್ ಕ್ಲಾಸ್ ಹೆಂಗ ಅವನನ್ನ ನೋಡಿದ ತಕ್ಷಣ ಅಪ್ಪರ್ ಕ್ಲಾಸ್ ಅಂತಾರೆ, ಇವನನ್ನ ನೋಡಿದ ತಕ್ಷಣ ಲೋವರ್ ಕ್ಲಾಸ್ ಅಂತಾರೆ? ಆನ್ ದ ಬೇಸಿಸ್ ಆಫ್ ದರ್ ಇನ್ಕಮ್. ಅವನು ಎಷ್ಟು ದುಡಿತಾ ಇದ್ದಾನೆ, ಅವನು ಎಷ್ಟು ಓದಿದ್ದಾನೆ, ಅವನ ಕ್ಯಾಸ್ಟ್ ಯಾವುದು, ಲಿಂಗಾಯತ್ಸ, ಗೌಡರ್ಸ, ಅದ ಇದ ಎಕ್ಸೆಟ್ರಾ ಎಕ್ಸೆಟ್ರಾ ಎವ್ರಿಥಿಂಗ್. ಸೊ ಕ್ಯಾಸ್ಟ್, ಕಲರ್, ಕಪ್ಪಗಿದಾನ, ಬೆಳ್ಳಗಿದಾನ, ಜೆಂಡರ್, ಅವನು ಹುಡುಗಾನ, ಹುಡುಗಿನ. ಈಗ ಇನ್ನೊಂದು ಆಕ್ಯುಪೇಷನ್ ಅಂಡ್ ಇಂಟೆಲಿಜೆನ್ಸ್. ಅವ್ನು ಏನ್ ಕೆಲಸ ಮಾಡ್ತಾ ಇದ್ದಾನೆ, ಅವ್ನು ಭಿಕ್ಷೆ ಬೇಡ್ತಾನ, ಸ್ಟ್ರಿಪ್ಲಿ ಹೊಲಿತಾನ, ಅವ್ನು ರಿಚ್, ಅವ್ನು IT ಕಂಪ್ನಿಲಿ ಕೆಲಸ ಮಾಡ್ತಾನ. ಸೊ ಈ ರೀತಿ ಅವ್ನು ಎಷ್ಟು ಓದಿದಾನೆ, ಅವನ ಬುದ್ಧಿ ಎಷ್ಟಿದೆ. ಸೊ ಈ ಒಂದು ವಿಂಗಡಣೆ, ಇಟ್ ಇಸ್ ಅ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ ಆಸ್ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಆನ್ ದ ಬೇಸಿಸ್ ಆಫ್ ದೇರ್ ಇನ್ಕಮ್, ಎಜುಕೇಶನ್, ಕ್ಯಾಸ್ಟ್, ಕಲರ್, ಜೆಂಡರ್, ಆಕ್ಯುಪೇಷನ್ ಅಂಡ್ ಇಂಟೆಲಿಜೆನ್ಸ್ ಎಕ್ಸೆಟ್ರಾ. ಸೊ ಇದನ್ನ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರೀತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಜನರನ್ನ ಆದಾಯ,
ವಿದ್ಯಾಭ್ಯಾಸ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ ಈ ಆಧಾರದ ಮೇಲೆ ಮೇಲ್ವರ್ಗ ಮತ್ತು ಕೆಳವರ್ಗ ಎಂದು ವಿಂಗಡಿಸಲಾಗುತ್ತದೆ. ಇದನ್ನು ಸಮಾಜದ ಸ್ತರವಿನ್ಯಾಸ ಎಂದು ಕರೆಯಲಾಗುತ್ತದೆ. ಯಾರು ಮಾಡಿದಿದ್ದನ್ನ? ಯಾರಾದ್ರೂ ಏನೋ ಒಂದು ಇದೆ ಅಂದ್ರೆ ಅದನ್ನ ಯಾರೋ ಮಾಡಿರ್ತಾರೆ. ಹೂ ಡನ್ ದಿಸ್? How has social stratification been created? Yes, the answer is social stratification. Andre social stratification has been done by the society, andre samaja. ಯಾರು ಮಾಡಿರೋದು? ಸಮಾಜ. ಅಂದ್ರೆ ಈ ಸಮಾಜ ಅಂದ್ರೆ ಯಾರು? ನಾವುಗಳು. ನಾವೇ ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನ ಮಾಡ್ಕೊಂಡಿರೋದು. ನಾವು ಅಂದ್ರೆ ನಾವು ನೀವು ಅಲ್ಲ, ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಕಾಲದವರು, ನಮ್ಮ ತಾತ, ಅವ್ರ ತಾತ ಯಾವಾಗಿಂದಾನು ಇದೆ ಇದು. ಹೂ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಹ್ಯಾಸ್ ಬೀನ್ ಡನ್ ಬೈ ದ ಸೊಸೈಟಿ ಇಟ್ ಸೆಲ್ಫ್. ವರ್ಗೀಕರಣವನ್ನು ಸಮಾಜದಿಂದಲೇ ಮಾಡಲಾಗಿದೆ, ಯಾರು ಮಾಡಿಲ್ಲ. ನಮಗ್ ನಾವೇ ಮಾಡ್ಕೊಂಡಿರೋದು. ನಮಗ್ ನಾವೇ ಹೇಳ್ತೀವಿ ನಾವು ಅಪ್ಪರ್ ಕ್ಲಾಸ್, ನಮಗ್ ನಾವೇ ಹೇಳ್ತೀವಿ ನಾವು ಲೋವರ್ ಕ್ಲಾಸ್. Children born in rich families get food, school and employment. ಅಂದ್ರೆ ಇಲ್ಲಿ ಹೇಗಿದೆ ಅಂದ್ರೆ ಈಗ ಹೀಗಿಲ್ಲ. ಲೈಕ್ ಎಲ್ಲರಿಗೂ ಎಜುಕೇಶನ್, ಫ್ರೀ ಆಫ್ ಎಜುಕೇಶನ್ ಇದೆ. ಅದನ್ನ ಮೆಜರ್ಸ್ ಅಲ್ಲಿ ನಾವು ಕಲಿತಾ ಹೋಗೋಣ. ಚಿಲ್ಡ್ರನ್ ಬಾರ್ನ್ ಇನ್ ರಿಚ್ ಫ್ಯಾಮಿಲೀಸ್. ಆಗ ಹೆಂಗಿತ್ತು ಅಂತ ಅಂದ್ರೆ ನೀವು ಯಾವ್ದಾದ್ರು ಸೀರಿಯಲ್ಗಳಲ್ಲಿ, ಯಾವ್ದಾದ್ರು ವೆಬ್ ಸೀರೀಸ್ ಅಲ್ಲಿ, ಮೂವಿಗಳಲ್ಲಿ ನೋಡಿರ್ತೀರಾ. ನೀನು ರಿಚ್ ಫ್ಯಾಮಿಲಿ ಅಂದ್ರೆ ಒಳ್ಳೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ಯಾ ಅಂದ್ರೆ ಮಾತ್ರ ನಿನಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಊಟ, ಒಳ್ಳೆ ಎಂಪ್ಲಾಯ್ಮೆಂಟ್, ಕೆಲಸ. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳು ಉತ್ತಮ ಆಹಾರ, ಶಾಲೆ, ಉದ್ಯೋಗದಂತಹ ಅವಕಾಶವನ್ನು ಪಡೆಯುತ್ತಾರೆ. ಇದೇ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಯಾಕೆ? ಇಲ್ಲಿ ಬಡವರಿಗೂ ಶ್ರೀಮಂತರಿಗೂ ವ್ಯತ್ಯಾಸವಿದೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬಡವರನ್ನ ಒಂದು ವರ್ಗ, ಶ್ರೀಮಂತರನ್ನ ಒಂದು ವರ್ಗವನ್ನಾಗಿ ಮಾಡಲಾಗಿದೆ. ಓಕೆನಾ? ಚಿಲ್ಡ್ರನ್ ಇನ್ ಪೂರ್ ಫ್ಯಾಮಿಲೀಸ್ ಲ್ಯಾಕ್ ಸಚ್ ಆಪರ್ಚುನಿಟೀಸ್. ಅಂದ್ರೆ ಬಡವರ ಕುಟುಂಬದ ಮಕ್ಕಳಿಗೆ ಆ ಅವಕಾಶಗಳು ಕಡಿಮೆ. ಯಾವ್ಯಾವ ಅವಕಾಶಗಳು? ಎಜುಕೇಶನ್, ಫುಡ್, ಎಂಪ್ಲಾಯ್ಮೆಂಟ್. ಅಂದ್ರೆ ವಿದ್ಯಾಭ್ಯಾಸ, ಆಹಾರ ಅಂದ್ರೆ ನಾರ್ಮಲ್ ಆಹಾರ ಎಲ್ಲರಿಗೂ ಸಿಗ್ತಾ ಇತ್ತು. ಪೌಷ್ಟಿಕವಾದಂತ ಆಹಾರ, ಉದ್ಯೋಗ, ಇದು ಬಡವರಿಗೆ ಸಿಗ್ತಾ ಇರಲಿಲ್ಲ. ವೇರಿಯಸ್ ಕೈಂಡ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಡಿಫರೆಂಟ್ ಪೀರಿಯಡ್ಸ್ ಅಂಡ್ ಇನ್ ಡಿಫರೆಂಟ್ ಕಂಟ್ರೀಸ್. ಈಗ ಇನ್ನೂ ಇರೋದು ಕ್ಯಾಸ್ಟ್ ಸಿಸ್ಟಮ್ ಸ್ವಲ್ಪ. ಆದ್ರೆ ವೇರಿಯಸ್ ಕೈಂಡ್ಸ್ ಅಂದ್ರೆ ಇದು ಬರೀ ಕ್ಯಾಸ್ಟ್ ಸಿಸ್ಟಮ್ ಅಂತ ಅಲ್ಲ. ನಾವು ಅನ್ಕೊಂಡು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಎಕ್ಸಿಸ್ಟೆನ್ಸ್ ಇರೋದು ಕ್ಯಾಸ್ಟ್ ಸಿಸ್ಟಮ್ ಅಂದ್ರೆ ಜಾತಿ ಪದ್ಧತಿ. ಆದ್ರೆ ವೇರಿಯಸ್ ಕೈಂಡ್ಸ್ ಆಫ್ರಿಕನ್ ಕಂಟ್ರೀಸ್ಗೆ ಆಗ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಬ್ಲಾಕ್ಸ್ ಅಂಡ್ ವೈಟ್ಸ್. ಅಮೆರಿಕಾದಲ್ಲಿ ಬ್ಲಾಕ್ ಅಮೆರಿಕನ್ಸ್, ವೈಟ್ ಅಮೆರಿಕನ್ಸ್. ಇಂಡಿಯಾದಲ್ಲಿ ಕ್ಯಾಸ್ಟ್ ಸಿಸ್ಟಮ್, ನೀನ್ ಮೇಲ್ಜಾತಿಯವನು, ನಾನು ಕೆಳಜಾತಿಯವನು. ವೇರಿಯಸ್ ಕೈಂಡ್ಸ್. ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ತುಂಬಾ ಆದಂತಹ ಒಂದು ಬೇರೆ ಆದಂತಹ ಒಂದು ವರ್ಗಗಳಿವೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಡಿಫರೆಂಟ್ ಪೀರಿಯಡ್ಸ್. ಅಂದ್ರೆ ಮುಂಚೆ ಅಂದ್ರೆ ಆಗ ಬ್ಲಾಕ್ ಅಮೆರಿಕನ್ಸ್, ವೈಟ್ ಅಮೆರಿಕನ್ಸ್ ಅವಾಗಿತ್ತು. ಆಮೇಲೆ ಅಂಬೇಡ್ಕರ್ ಕಾಲದಲ್ಲಿ ಅವ್ರ ಟೈಮ್ ಅಲ್ಲಿ ಜಾತಿ ಪದ್ಧತಿ ತುಂಬಾ ಇತ್ತು. ಈಗ ರಿಲಿಜಿಯಸ್, ನೀನ್ ಹಿಂದೂ, ನಾನು ಮುಸ್ಲಿಂ, ಅದೇ ತುಂಬಾ ಹೆವಿ ಆಗಿದೆ. ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ, ಅಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ತರ. ಸೊ ಈಗ ವಿಭಿನ್ನವಾದಂತಹ ರೀತಿಯಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇದೆ. ಸಮಾಜವನ್ನ ವರ್ಗ ಮಾಡಲಾಗಿದೆ. ಕ್ಯಾಸ್ಟ್ ಸಿಸ್ಟಮ್. ಸೊ ನಾನು ಅವಾಗಲಿಂದ ಬಡ್ಕೋತಾ ಇದೆ ಕ್ಯಾಸ್ಟ್ ಅಂತ. ವಾಟ್ ಇಸ್ ದಿಸ್ ಕ್ಯಾಸ್ಟ್ ಸಿಸ್ಟಮ್ ಅಲ್ವಾ? ಸೊ ಲೆಟ್ ಅಸ್ ಸ್ಟಡಿ ವಾಟ್ ಇಸ್ ಕ್ಯಾಸ್ಟ್ ಸಿಸ್ಟಮ್. ಏನಂತ ತಿಳ್ಕೊಳ್ಳೋಣ. ಕ್ಯಾಸ್ಟ್ ಸಿಸ್ಟಮ್ ಜಾತಿ ವ್ಯವಸ್ಥೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮ್ಯಾಪ್ ಅಲ್ಲಿ. ಸೊ ನನಗೆ ಎಲ್ಲಾದ್ರದ್ದು ಸಿಂಬಲ್ಸ್ ಗೊತ್ತಿಲ್ಲ. ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಹಿಂದೂಸ್ ಎಕ್ಸೆಟ್ರಾ. ಸೊ ಇಲ್ಲಿ ನೋಡಿ, ಇದು ರಿಲಿಜನ್ಸ್. ಇದು ಅವರದ್ದೇ ಆದಂತಹ ಒಂದು ಪದ್ಧತಿಗಳಿರುತ್ತೆ. ವಿ ಆರ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಇಸ್ ರಾಂಗ್ ಆರ್ ಯಾವುದೇ ಒಂದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್. ಸೊ ಇಷ್ಟು ಕ್ಯಾಸ್ಟ್ ಗಳಿದಾವೆ ಇಲ್ಲಿ ಅಂತ ಐ ಆಮ್ ಜಸ್ಟ್ ಶೋಯಿಂಗ್ ಯು. ಓಕೆ, ಇಂಡಿಯಾದಲ್ಲೇ ಇಷ್ಟು ವರ್ಗಗಳಾಗಿ ಮನುಷ್ಯರು ಅಂದ್ರೆ ಎಲ್ಲಾರು ಮನುಷ್ಯರೇ. ಎಲ್ಲಾರನ್ನೂ ಕಟ್ ಮಾಡಿದ್ರು ರಕ್ತಾನೇ ಬರೋದು.
ಆದ್ರೆ ನಮ್ಮಲ್ಲೇ ಈ ವಿಂಗಡಣೆಗಳು ಇದಾವೆ. ಓಕೆ, ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಸ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಇನ್ ಇಂಡಿಯಾ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್. ಇವತ್ತು ನೆನ್ನೆದಲ್ಲ ಕ್ಯಾಸ್ಟ್ ಸಿಸ್ಟಮ್, ಸಾವಿರಾರು ವರ್ಷಗಳಿಂದ ಇರುವಂತಹ ಈ ಪದ್ಧತಿನೇ ಕ್ಯಾಸ್ಟ್ ಸಿಸ್ಟಮ್. This system determines whether the person belongs to upper caste or lower caste. Some people belonging to certain lower caste were considered as Shudras and untouchables. ಅಂದ್ರೆ ಈ ಸಿಸ್ಟಮ್ ಹೇಗೆ ಡಿಟರ್ಮೈನ್ ಆಗುತ್ತೆ ಅಂದ್ರೆ, this system determines whether the person belongs to upper caste, lower caste ಅಂತ ತೀರ್ಮಾನ ಮಾಡ್ತಾ ಇತ್ತು. ಯಾರು ಮನುಷ್ಯರು ಮಾಡ್ತಾ ಇಲ್ಲ. ಈ ಕ್ಯಾಸ್ಟ್, ಅವ್ನು ಯಾವ ಕ್ಯಾಸ್ಟ್ ಅಲ್ಲಿ ಹುಟ್ಟಿದಾನೆ, ಡ್ಯಾಶ್ ಕ್ಯಾಸ್ಟ್, ಎಕ್ಸ್ ಕ್ಯಾಸ್ಟ್, ಅವ್ನು ಲೋ ಲೆವೆಲ್, ಅವ್ನು ವೈ ಕ್ಯಾಸ್ಟ್ ಅಲ್ಲಿ ಹುಟ್ಟಿದಾನ, ಅವನು ಅಪ್ಪರ್ ಲೆವೆಲ್. ಸೊ ಬಿಲಾಂಗಿಂಗ್ ಟು ಸರ್ಟೆನ್ ಲೋವರ್ ಕ್ಯಾಸ್ಟ್, ಯಾರ್ಯಾರು ಲೋವರ್ ಕ್ಯಾಸ್ಟ್ ಗೆ ಬಿಲಾಂಗ್ ಹೋಗ್ತಾ ಇದ್ರು ಅವರನ್ನೆಲ್ಲ ಶೂದ್ರಾಸ್ ಅಂತ ಕರಿತಾ ಇದ್ರು. ಆಗ ಶೂದ್ರಾಸ್ ಅಂತ ಕರಿತಾ ಇದ್ರು. ಅಂಡ್ ಅನ್ಟಚಬಲ್ಸ್ ಅಂದ್ರೆ ಅವ್ರನ್ನ ಯಾರು ಮುಟ್ತಾ ಇರ್ಲಿಲ್ಲ. ಅನ್ಟಚಬಲ್ಸ್ ಅಂದ್ರೆ ಅವ್ರನ್ನ ದೂರ ಇಡ್ತಾ ಇದ್ರು. ಓಕೆನಾ? And they're deprived from the right of food, employment and even right to life. ಅಂದ್ರೆ ಯಾವ ರೈಟ್ಸ್ ನ ಅವ್ರನ್ನ ಅಪ್ಪರ್ ಕ್ಲಾಸ್ ಅವ್ರು ಕಿತ್ಕೊಂಡಿದ್ರು ಅಂತ ಅಂದ್ರೆ, ಅವರಿಗೆ ಆಹಾರ ತಿನ್ನೋಕು ಕೂಡ ಅವ್ರಿಗೊಂದು ಅಧಿಕಾರ ಇರಲಿಲ್ಲ, ರೈಟ್ಸ್ ಇರಲಿಲ್ಲ. ಎಂಪ್ಲಾಯ್ಮೆಂಟ್, ಕೆಲಸ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇರಲಿಲ್ಲ. ಕೆಲಸ ಹಾಳಾಗೋಗ್ಲಿ, ಊಟ ತಿನ್ನೋದು ಹಾಳಾಗೋಗ್ಲಿ, ಅವ್ರಿಗೆ ಬದುಕೋಕೆ ಅರ್ಹತೆ ಇರಲಿಲ್ಲ ಅಂತ ಅಪ್ಪರ್ ಕ್ಯಾಸ್ಟ್ ಅವರು ತೀರ್ಮಾನ ಮಾಡಿದ್ರು. ಸೊ ಭಾರತದಲ್ಲಿ ಇಂದಲ್ಲ ನಿನ್ನೆ ಅಲ್ಲ, ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿದೆ. ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಈ ಪದ್ಧತಿ ಹೇಗಿದೆ? ಈ ಪದ್ಧತಿಯು ಮೇಲು ಕೀಳಿನ ವ್ಯವಸ್ಥೆಯಾಗಿದೆ. ಆದುದರಿಂದ ಕೆಲವು ಕೆಳ ಜಾತಿಯ ಜನರನ್ನು ಶೂದ್ರರು ಅಂತ ಕರೀತಾರೆ. ಶೂದ್ರರು, ಅಸ್ಪೃಶ್ಯರು, ಶೂದ್ರರು ಮತ್ತು ಅಸ್ಪೃಶ್ಯರು ಎಂದು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನೇ ಕಸಿದುಕೊಳ್ಳಲಾಗಿತ್ತು. ನಾನು ಹುಟ್ಟಿದ್ದೀನಿ ಅಂದ್ಮೇಲೆ ನನಗೆ ನನ್ನದೇ ಆದಂತಹ ಜಗತ್ತಿನಲ್ಲಿ ಜೀವನವನ್ನ ನಡೆಸಲಿಕ್ಕೆ ನನಗೆ ಆದಂತಹ ನಂದೊಂದು ಅಧಿಕಾರ, ರೈಟ್ಸ್ ಎರಡೂ ಇರುತ್ತೆ. ಆದ್ರೆ ಲೋವರ್ ಕ್ಲಾಸ್ ಅಲ್ಲಿ ನೀನು ಕೀಳು ಜಾತಿಯಲ್ಲಿ ಹುಟ್ಟಿದ್ಯಾ ಅಂದ್ರೆ ನಿನಗೆ ಬದುಕೋಕೆ ಕೂಡ ಹಕ್ಕಿರ್ಲಿಲ್ಲ. ಜಸ್ಟ್ ಆಸ್ ಅ ಸ್ಟೂಡೆಂಟ್ ನೀವು ಹೇಳಿ, ಈಸ್ ದಿಸ್ ರೈಟ್? ಪ್ರತಿಯೊಂದು ಜೀವಿಗೂ ಬದುಕಲಿಕ್ಕೆ ಅವಕಾಶ ಇದೆ, ಅದೇ ಪ್ರಕೃತಿಯ ನಿಯಮ. ಆದ್ರೂ ನಮ್ಮಲ್ಲಿ ನಾನೇ ಬೇರೆ ನೀನೇ ಬೇರೆ, ಭೇದ ಭಾವ ಇವೆಲ್ಲ ಬೇಕಿತ್ತಾ? ಇರಲಿಲ್ಲ. So, governments in India have striven to provide a constitutional remedy for this injustice. So, ಯಾವಾಗ ಸರ್ಕಾರ ಬಂದಿತು, ಸರ್ಕಾರದ ಆಡಳಿತ, ಗವರ್ಮೆಂಟ್ ನಮ್ಮ ಇಂಡಿಯಾದವರ ಆಡಳಿತ ಶುರುವಾಯಿತು. ಸೊ ಯಾರ್ಯಾರು ಈ ತರ ಅಂದ್ರೆ ಒಂಥರ ಇನ್ಜಸ್ಟಿಸ್ ಅಂದ್ರೆ ಅವ್ರಿಗೆ ಅನ್ಯಾಯ ಆಗ್ತಿತ್ತಲ್ಲ, ಅವರಿಗೆ ಜಸ್ಟಿಸ್ ಕೊಡಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನಾತ್ಮಕವಾಗಿ ಅವರಿಗೆ ಪರಿಹಾರವನ್ನ ಒದಗಿಸ್ತಾರೆ. ಈ ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಪ್ರಯತ್ನಿಸಿವೆ. ಅಂದ್ರೆ ಸಂವಿಧಾನಗಳಲ್ಲೇ ರೂಲ್ಸ್ ಅನ್ನ ತೆಗೆದುಕೊಂಡು ಬಂದಿವೆ. ಆ ರೂಲಿನ ಪ್ರಕಾರ ಇವರಿಗೆ ಅಂದ್ರೆ ಲೋವರ್ ಲೆವೆಲ್ ಪೀಪಲ್ ಯಾರಿದ್ರಲ್ಲ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನ ಸಂವಿಧಾನದಲ್ಲೇ ಕೊಡಲಾಗಿದೆ. ನೆಕ್ಸ್ಟ್, ದಿಸ್ ratification can be seen in all the societies. The whites in Americans has treated the blacks as slaves and traded them. Similarly, discrimination is made everywhere between the haves and have-nots. ಸೊ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಸ್ಟ್ರಾಟಿಫಿಕೇಶನ್ ಅಂದ್ರೆ ಸಮಾಜದ ಒಂದು ವಿಭಜನೆ ಅಂತಾನೆ ಹೇಳ್ಬೋದು, ವಿಂಗಡಣೆ. ಏನ್ ಸ್ಟ್ರಾಟಿಫಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಆಲ್ ದ ಸೊಸೈಟೀಸ್, ಅಂದ್ರೆ ಎಲ್ಲಾ ದೇಶಗಳಲ್ಲೂ ಇದು ಇತ್ತು. ಅಂದ್ರೆ ಎಲ್ಲಿ? ವೈಟ್ಸ್ ಇನ್ ಅಮೇರಿಕಾ, ಬಿಳಿಯರು ಅಮೆರಿಕಾದಲ್ಲಿದ್ದಂತಹ ವೈಟ್ ಪೀಪಲ್ ಟ್ರೀಟೆಡ್ ಅಂದ್ರೆ ಕಪ್ಪು ಜನರನ್ನ ಅವರ ಮನೆ ಆಳಕ್ಕಿಂತ ಕಡೆಯಾಗಿ ನೋಡಿ ಅವರನ್ನ ಮಾರಾಟ ಮಾಡ್ತಾ ಇದ್ರಂತೆ. ಬಿಳಿಯರು ಅಂದ್ರೆ ವೈಟ್ ಅಮೆರಿಕನ್ಸ್ ವುಡ್ ಟ್ರೇಡೆಡ್ ದ ಸ್ಲೇವ್ಸ್ who were the black Americans. They traded them as slaves and traded them. Similarly, discrimination is made everywhere between the haves and have-nots. Discrimination ನಮ್ಮಲ್ಲಿಲ್ಲ. ಶ್ರೀಮಂತರು ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ 2 richest people ಇದ್ದಾರೆ, 2 to 3 richest people ಇದ್ದಾರೆ ಅನ್ಕೊಳ್ಳಿ. ಅವನ್ಗೆ 10,000 crores ಇದೆ, ಇವನ್ ಜೊತೆ 5,000 crores ಇದೆ. ಅವ್ರವ್ರ ಮಧ್ಯಾಹ್ನ ಕಿತ್ತಾಟ, ಅಲ್ಲೂ ಡಿಸ್ಕ್ರಿಮಿನೇಷನ್. ಅವ್ರ ಹತ್ರ ಅಷ್ಟು ಕೋಟಿ ಇದೆ ಅಂತ ಬಿಟ್ಬಿಡ್ತಾ ಇಲ್ಲ. ಅವ್ನಿಗೆ 5,000 ಕೋಟಿ ಇದೆ, ಇವ್ನಿಗೆ 5,001 ಕೋಟಿ ಇದೆ. ಸೊ ಅಲ್ಲೂ ಡಿಸ್ಕ್ರಿಮಿನೇಷನ್.
ಬಡವರ ಮಧ್ಯನೂ ಡಿಸ್ಕ್ರಿಮಿನೇಷನ್. ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲಾ ಸಮಾಜಗಳಲ್ಲಿ ಕಂಡು ಬರುತ್ತದೆ. ಎಲ್ಲಾ ದೇಶಗಳಲ್ಲೂ ಕೂಡ ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನೋದು ಇದೆ. ಅಮೆರಿಕಾಗಳಲ್ಲಿ ಬಿಳಿಯ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟ ಮಾಡುತ್ತಿದ್ದರು. ಅಂದ್ರೆ ನಾನು ಹೇಳಿದೆ ಇಲ್ಲಿ ಇಂಗ್ಲಿಷ್ ಅಲ್ಲಿ, ಅವರನ್ನ ಗುಲಾಮರಂದ್ರೆ ಕೆಲಸದವರ ರೀತಿ ನಡೆಸ್ಕೊಂಡು ಅವರನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ಅಂದ್ರೆ ಜನರನ್ನ ಸೇಲ್ ಮಾಡ್ತಾ ಇದ್ರು. ಹಾಗೆಯೇ ಎಲ್ಲಾ ಕಡೆಯೂ ಬಡವರು ಮತ್ತು ಶ್ರೀಮಂತರು ಎಂಬ ಭೇದ ಭಾವವು ಕಂಡು ಬರುತ್ತದೆ. ಸೊ ಇಲ್ಲಷ್ಟೇ ಅಲ್ಲ ಮಕ್ಕಳ, ಎಲ್ಲಾ ಕಡೆ. ಸೊ ಈವನ್ ಇನ್ ಆಲ್ ದ ಈಗ್ಲೂ ಕೂಡ ನಮ್ಮ ದೇಶದಲ್ಲಿ ಬಡವರು ಶ್ರೀಮಂತರು ಆ ಒಂದು ಪದ್ಧತಿ ಏನಿದೆ ಈಗ್ಲೂ ಹಂಗೆ ನಡೆಸ್ಕೊಂಡು ಬರ್ತಾ ಇದೀವಿ ನಾವು. ಸೊ ಬಡವರು ಮತ್ತು ಶ್ರೀಮಂತರು ಎಂಬ ಭೇದ ಭಾವ ಈಗ್ಲೂ ಕೂಡ ಇದೆ, ಇನ್ನು ಮುಂದೇನೂ ಇರುತ್ತೆ. ಬಿಕಾಸ್ ಪೀಪಲ್ ಇನ್ ಇಂಡಿಯಾ ಆರ್ ನಾಟ್ ಬೀಂಗ್ that much educated. Social inequality. Next topic ಏನು? Social inequality. ಸಾಮಾಜಿಕ ಅಸಮಾನತೆ. ಸಾಮಾಜಿಕ ಅಸಮಾನತೆ ಅಂದ್ರೆ ಏನು? ನಮ್ಮ ಸೊಸೈಟಿಯಲ್ಲೇ ಇರತಕ್ಕಂತಹ ಒಂದು ಅಸಮಾನತೆಗಳು. ಎಲ್ಲರೂ ಸಮವಾಗಿಲ್ಲ, ಎಲ್ಲ ಅಸಮಾನವಾಗಿ ಇದೆ. ಇನ್ಈಕ್ವಲ್ಸ್, ಯಾವುದು ಈಕ್ವಲ್ ಆಗಿಲ್ಲ. ಓಕೆನಾ? ಸೊ ಏನು ಸೋಷಿಯಲ್ ಇನ್ಈಕ್ವಾಲಿಟಿ ಅಂದ್ರೆ, the system of social stratification leads to inequality and differences. ಅಂದ್ರೆ ಈಕ್ವಲ್ ಆಪರ್ಚುನಿಟೀಸ್ ಇಲ್ಲ. ಇನ್ಈಕ್ವಾಲಿಟಿ ಅಂದ್ರೆ ಮೇಲ್ಜಾತಿಯವರಿಗೂ ಕೆಳಜಾತಿಯವರಿಗೂ ಈಕ್ವಲ್ ಆಪರ್ಚುನಿಟೀಸ್ ಇಲ್ಲ. ಈಗಲೂ ಅಷ್ಟೇ ರಿಸರ್ವೇಶನ್ಸ್, ಎಕ್ಸಾಮ್ಗಳಲ್ಲಿ ರಿಸರ್ವೇಶನ್ಸ್, ನಾವು ಬರೆಯಕ್ಕಂತಹ ಎಕ್ಸಾಮ್ಗಳಲ್ಲಿ ರಿಸಲ್ಟ್ ಅಲ್ಲಿ ರಿಸರ್ವೇಶನ್ಸ್. ಸೊ ಆಮೇಲೆ ಕಾಲೇಜ್ ಸೀಟ್ಗಳಲ್ಲಿ ರಿಸರ್ವೇಶನ್, ಕೆಲಸದಲ್ಲಿ ರಿಸರ್ವೇಶನ್, ಗವರ್ಮೆಂಟ್ ಸೀಟ್ಗಳಲ್ಲಿ ರಿಸರ್ವೇಶನ್ಸ್. ಸೊ ಈಕ್ವಲ್ ಆಗಿಲ್ಲ. ಈ ಕ್ಯಾಸ್ಟ್ ಮನುಷ್ಯ, ಅವನು ಔಟ್ ಆಫ್ ಔಟ್ ತೆಗ್ದಿದ್ದಾನೆ, ಇವನು ಔಟ್ ಆಫ್ ಔಟ್ ತೆಗ್ದಿದ್ದಾನೆ, ಇಬ್ಬರಿಗೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ. ಅಲ್ಲೂ ಕೂಡ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಬರುತ್ತೆ ಇಲ್ವಾ? ನೀನು ಕೆಳಜಾತಿಯವನು, ನೀನು 5% ತೆಗ್ದಿದ್ಯಾ, ಯಾರೋ ಒಬ್ಬ ಹುಡುಗ ಮೇಲ್ಜಾತಿಯವನು ಕಷ್ಟಪಟ್ಟು 10% ತೆಗ್ದಿದ್ದಾನೆ. ಆದ್ರೆ 10% ಅವನಿಗೆ ಸ್ವಲ್ಪ ಕಮ್ಮಿ ಸೀಟು, ಅಂದ್ರೆ ಜಾಸ್ತಿ ಫೀಸ್ ತಗೊಳ್ತಾರೆ. ಅಂಡ್ ಯಾರು ಅಲ್ಲಿ ಕಮ್ಮಿ ಮಾರ್ಕ್ಸ್ ಅನ್ನು ತಗೊಂಡು ಲೈಕ್ ಅಂಥ ಡ್ಯಾಶ್ ಲೈಕ್ ಕ್ಯಾಂಡಿಡೇಟ್ಸ್ಗೆ ಈಗಲೂ ಕೂಡ ಇನ್ಈಕ್ವಾಲಿಟೀಸ್ ಇದೆ. ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಪೀಪಲ್ ವೇರ್ ಕ್ಲಾಸಿಫೈಡ್ ಇಂಟು ಲೋವರ್ ಕ್ಲಾಸ್ ಅಂಡ್ ಅಪ್ಪರ್ ಕ್ಲಾಸ್. ನಾನು ಹೇಳಿದೆ ಆಗ್ಲೇನೆ. ಸೊ ಸೋಷಿಯಲ್ ಇನ್ಈಕ್ವಾಲಿಟಿ ಯಾಕೆ ಕ್ರಿಯೇಟ್ ಆಗ್ತಿತ್ತು ಅಂದ್ರೆ, ಜನರನ್ನ ಕೆಳವರ್ಗ ಮತ್ತು ಮೇಲ್ವರ್ಗವಾಗಿ ವಿಂಗಡಿಸಿ ವರ್ಗೀಕರಣ ಮಾಡ್ತಾ ಇದ್ರು. ಬ್ಲಾಕ್ಸ್ ಇನ್ ಅಮೆರಿಕಾ ವರ್ ನಾಟ್ ಪರ್ಮಿಟೆಡ್ ಟು ಅಟೆಂಡ್ ಸ್ಕೂಲ್ಸ್ ಆಫ್ ವೈಟ್ಸ್. ಅಮೆರಿಕಾದಲ್ಲಿ ಕಪ್ಪು ಜನರು ಇರ್ತಾ ಇದ್ರಲ್ಲ, ಅವರನ್ನ ಈ ಬಿಳಿ ಚರ್ಮದ ಜನರನ್ನ ಅವ್ರು ಹೋಗ್ತಿದ್ದಂತ ಶಾಲೆಗಳಿಗೆ ಕಪ್ಪು ಅಮೆರಿಕನ್ಸ್ ನ ಬಿಡ್ತಾ ಇರಲಿಲ್ವಂತೆ. In India, untouchables were not allowed to take the water from the public wells or lakes. ನೀವು ಅಂಬೇಡ್ಕರ್ ಅವರು ಸೀರಿಯಲ್ ಅಲ್ಲಿ ನೋಡಿರ್ತಾರೆ, ಅವರು ಹಿಂಗೆ ನೀರು ಕುಡಿತಾ ಇರ್ತಾರೆ, ಮೇಲಿಂದ ನೀರು ಹಾಕ್ತಾ ಇರ್ತಾರೆ. ಸೊ ಭಾರತದಲ್ಲಿ ಅನ್ಟಚಬಲ್ಸ್ಗೆ ಬಾವಿಯಿಂದ ನೀರನ್ನ ಕುಡಿಯುವಂತಹ ಅವಕಾಶ ಆಗ್ಲಿ, ಆ ಒಂದು ಅಧಿಕಾರ, ರೈಟ್ಸ್ ಇರಲಿಲ್ಲ. ಓಕೆನಾ? ಪ್ರಿಜುಡೈಸ್ ಕ್ರಿಯೇಟೆಡ್ ಡ್ಯೂ ಟು ಡಿಸ್ಕ್ರಿಮಿನೇಷನ್. ಸೊ ಇವತ್ತಿಗೆ ಇಷ್ಟು ಸಾಕು. ಓಕೆನಾ? ಇವತ್ತಿಗೆ ಇಷ್ಟು ಸಾಕು ಸೋಷಿಯಲ್ ಇನ್ಈಕ್ವಾಲಿಟಿ. ಸೊ ನಾವೊಂದು ರೀಕ್ಯಾಪ್ ಮಾಡ್ಕೊಂಡು ಇವತ್ತಿಗೆ ಈ ಕ್ಲಾಸಸ್ ಮುಗಿಸೋಣ. ಸೊ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ನಾವು ಏನೇನನ್ನ ಕಲ್ತ್ವಿ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ನಾವು ಏನೇನನ್ನ ಕಲ್ತ್ವಿ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು ಅನ್ನೋದನ್ನ ಕಲ್ತ್ವಿ. ಓಕೆನಾ? ಸೊ ಡಿಫರೆನ್ಸಸ್ ಇನ್ ಪೀಪಲ್ ಅಂದ್ರೆ ಜನಗಳಲ್ಲಿ ಹೇಗೆ ವ್ಯತ್ಯಾಸವಿದೆ ಅನ್ನೋದನ್ನ ಕಲ್ತ್ವಿ. ಸೋಷಿಯಲ್ ಇನ್ಈಕ್ವಾಲಿಟಿ ಅಂದ್ರೆ ಸಮಾಜದ ಅಸಮಾನತೆ ಬಗ್ಗೆ ಕಲ್ತ್ಕೊಂಡ್ವಿ. ಏನೇನು ಕಲ್ತ್ಕೊಂಡ್ವಿ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಕ್ಲಿಯರ್, ಡಿಫರೆನ್ಸಸ್ ಇನ್ ಪೀಪಲ್ ಕ್ಲಿಯರ್, ಸೋಷಿಯಲ್ ಇನ್ಈಕ್ವಾಲಿಟಿ ಕ್ಲಿಯರ್. ಸೊ ಇನ್ನು 3 ಟಾಪಿಕ್ ನ ನಾಳಿನ ಕ್ಲಾಸಲ್ಲಿ ಕ್ಲಿಯರ್ ಮಾಡೋಣ. ಓಕೆನಾ? ಸೊ ಬ್ರೀಫ್ ಮಾಡೋದಾದ್ರೆ, ವಾಟ್ ಇಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಸ್ ದ ಪ್ರಾಕ್ಟೀಸ್ ಆಫ್ ಕ್ಲಾಸಿಫೈಯಿಂಗ್ ಪೀಪಲ್ as upper class and lower class based on their income, education, caste, gender, color, etc. ಜನರನ್ನು ಆದಾಯ, ವಿದ್ಯಾಭ್ಯಾಸ, ಜಾತಿ, ಲಿಂಗ, ಬಣ್ಣ, ಉದ್ಯೋಗ, ಬುದ್ಧಿ ಇದರ ಮೇಲೆ ಮೇಲ್ವರ್ಗ ಮತ್ತು ಕೆಳವರ್ಗ ಎಂದು ವಿಂಗಡಿಸುವುದನ್ನ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಮಾಜದ ಸ್ತರವಿನ್ಯಾಸ ಅಂತ ಕರಿತೀವಿ. ಇದನ್ನ ಯಾರು ಮಾಡಿರೋದು? ನಾವು, ಜನರು ಮಾಡಿರೋದು. Children who are born in rich families will get good food, education and employment. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ಮಕ್ಕಳಿಗೆ ಒಳ್ಳೆಯ ಆಹಾರ, ಉದ್ಯೋಗ ಮತ್ತೆ ಶಾಲೆಗಳು ಸಿಗ್ತಾ ಇತ್ತು. Children in poor families lack such opportunities. ಅಂದ್ರೆ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಈ ಅವಕಾಶಗಳೇನು ಕಮ್ಮಿಯಾಗಿತ್ತು. Various kinds of social stratification can be seen in different periods and different countries. ಈ ಸಾಮಾಜಿಕ ಸ್ತರವಿನ್ಯಾಸ
ಕಾಲದಿಂದ ಕಾಲಕ್ಕೆ ಬದಲಾಗಿ ದೇಶದಿಂದ ದೇಶಕ್ಕೆ ಈಗಲೂ ಕೂಡ ಒಂದೊಂದು ನಮ್ಮಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದ್ರೆ ಅವರಲ್ಲಿ ಇನ್ನೊಂದು ಯಾವ್ದೋ ಸಿಸ್ಟಮ್, ಅವರಲ್ಲಿ ಕಲರ್ ರೇಷಿಸಮ್ ಇತ್ತು. ಸೊ ಈ ರೀತಿ ಇನ್ನೊಂದು ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕ್ಯಾಸ್ಟ್ ಸಿಸ್ಟಮ್ ಡಿಟರ್ಮೈನ್ಸ್ ವೆದರ್ ದ ಪರ್ಸನ್ ಬಿಲಾಂಗ್ಸ್ ಟು ಅಪ್ಪರ್ ಕ್ಯಾಸ್ಟ್ ಆರ್ ಲೋವರ್ ಕ್ಯಾಸ್ಟ್. ಈ ಜಾತಿ ಪದ್ಧತಿಯಿಂದ ನಾವೇನ್ ಮಾಡ್ಬೋದು, ಅವನು ಅಪ್ಪರ್ ಕ್ಲಾಸ್ ಆ ಲೋವರ್ ಕ್ಲಾಸ್ ಅನ್ನೋದನ್ನ ನಾವು ತಿಳ್ಕೋಬಹುದು. ಸೊ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ. ಅಂದ್ರೆ ಸುಮಾರು ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅನ್ನುವಂಥದ್ದು ಭಾರತದಲ್ಲಿ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ, ನಾಡಿದ್ದು ಇರುತ್ತೆ. ಬಿಕಾಸ್ ಪೀಪಲ್ ಡೋಂಟ್ ಹ್ಯಾವ್ ಅ ಕಾಮನ್ ಸೆನ್ಸ್, ಫ್ಯೂ ಪೀಪಲ್. ಆದುದರಿಂದ ಕೆಲವು ಕೆಳಜಾತಿಯ ಜನರನ್ನ ಶೂದ್ರರು, ಅಸ್ಪೃಶ್ಯರೆಂದು ಪರಿಗಣಿಸಿ ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನೇ ಕಸಿದುಕೊಳ್ಳಲಾಗುತ್ತಿತ್ತು. ಅಂದ್ರೆ ಅಂತಹ ಜನರಿಗೆ, ಯಾರು ಕೆಳವರ್ಗದ ಜನರಿಗೆ, ಅವರನ್ನ ಶೂದ್ರರು ಅಂತ ಕನ್ಸಿಡರ್ ಮಾಡಿ ಅಸ್ಪೃಶ್ಯರೆಂದು ಪರಿಗಣಿಸಿ ಅವರ ಊಟ, ಆಹಾರ, ಉದ್ಯೋಗ ಅಂದ್ರೆ ಕೆಲಸ, ಬದುಕಿನ ಹಕ್ಕನ್ನೇ ಅಂದ್ರೆ ಬದುಕೋ ಹಕ್ಕನ್ನೇ ಕಸಿದುಕೊಳ್ತಾ ಇದ್ರು. ದೆನ್ ವಾಟ್ ವಿ ಲರ್ನ್ಡ್, ಗವರ್ಮೆಂಟ್ಸ್ ಇನ್ ಇಂಡಿಯಾ ಹ್ಯಾವ್ ಸ್ಟ್ರೈವ್ಡ್ ಟು ಪ್ರೊವೈಡ್ ಅ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಫಾರ್ ದಿಸ್ ಇನ್ಜಸ್ಟಿಸ್. ಅಂದ್ರೆ ಈಗಲೂ ಕೂಡ ಸರ್ಕಾರಗಳು, ಈ ಒಂದೊಂದು ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಅಂಥವರಿಗೆ ಅನ್ಯಾಯ ಆಗಬಾರ್ದು ಅಂತ ಪ್ರಯತ್ನಿಸಿದೆ. ಸ್ಟ್ರಾಟಿಫಿಕೇಶನ್ ಇಸ್ ಇನ್ ಆಲ್ ದ ಸೊಸೈಟೀಸ್. ಅಮೆರಿಕನ್ ಸ್ಟ್ರಾಟಿಫಿಕೇಶನ್ ಏನಾಗಿದೆ, ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಮಾಜದ ಸ್ತರವಿನ್ಯಾಸವನ್ನ ನಾವು ಎಲ್ಲಾ ದೇಶಗಳಲ್ಲಿ ನೋಡಬಹುದು. ಅಂದ್ರೆ ಅಮೆರಿಕ ಎಕ್ಸಾಂಪಲ್ ಕೊಡೋದಾದ್ರೆ, ಬಿಳಿಯರು ಏನು ಮಾಡ್ತಾ ಇದ್ರು, ಬಿಳಿಯರು ಕಪ್ಪು ಜನರನ್ನ ಕೆಲಸಕ್ಕೆ ತಗೊಂಡು ಅವರನ್ನ ಮಾರಾಟನೆ ಮಾಡ್ತಾ ಇದ್ರು. ಓಕೆನಾ? ಸೋಷಿಯಲ್ ಇನ್ಇಕ್ವಾಲಿಟಿ. ಸೊ ಸೋಷಿಯಲ್ ಇನ್ಇಕ್ವಾಲಿಟಿ ಅಂದ್ರೇನು, ಸಮಾಜದ ಶ್ರೇಣೀಕರಣ ವ್ಯವಸ್ಥೆಯನ್ನ, ಅಸಮಾನತೆ. ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಂದ ಏನಾಗುತ್ತೆ, ಸೋಷಿಯಲ್ ಇನ್ಇಕ್ವಾಲಿಟಿ ಇಸ್ ಕ್ರಿಯೇಟೆಡ್ ಡ್ಯೂ ಟು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆನಾ? ಸೊ ಜನರನ್ನ ನಾವು ಅಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಬ್ಲಾಕ್ಸ್ ಇನ್ ಅಮೆರಿಕ ವರ್ ನಾಟ್ ಪರ್ಮಿಟೆಡ್ ಟು ಅಟೆಂಡ್ ಸ್ಕೂಲ್ ಆಫ್ ವೈಟ್ಸ್. ಅಂದ್ರೆ ಅಮೆರಿಕದಲ್ಲಿ ಬಿಳಿ ಜನರೇ ಓದ್ತಾ ಇದ್ದಂತಹ ಶಾಲೆಗಳಲ್ಲಿ ಕಪ್ಪು ಜನರು ಒಳಗಡೆ ಬಿಟ್ಕೊಳ್ತಾ ಇರಲಿಲ್ಲ. ಇನ್ ಇಂಡಿಯಾ ಅನ್ಟಚಬಲ್ಸ್ ವರ್ ನಾಟ್ ಅಲೌಡ್ ಟು ಟೇಕ್ ದ ವಾಟರ್ ಫ್ರಮ್ ದ ಪಬ್ಲಿಕ್ ವೆಲ್ಸ್ ಆರ್ ಲೇಕ್ಸ್. ಭಾರತದಲ್ಲಿ ಅಸ್ಪೃಶ್ಯರಿಗೆ, ಅಂದ್ರೆ ಕೆಳಜಾತಿಯವರಿಗೆ ಬಾವಿಯಿಂದ ಆಗ್ಲಿ, ನದಿಯಿಂದ ಆಗ್ಲಿ, ಸರೋವರದಿಂದ ಆಗ್ಲಿ ನೀರು ತಗೊಳ್ಳುವಂತಹ ಅವಕಾಶ ಇರಲಿಲ್ಲ. ಸೊ ಇದಾಗಿತ್ತು ನಿಮ್ಮ ಇವತ್ತಿನ ಚಾಪ್ಟರ್ ಸೋಶಿಯಾಲಜಿ. ಆ ಸೋಶಿಯಾಲಜಿಯಲ್ಲಿ ಬರತಕ್ಕಂತಹ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಮಾಜ ಸ್ತರವಿನ್ಯಾಸ. ಸೊ ಇನ್ನು ನಾವು ತ್ರೀ ಟಾಪಿಕ್ಸ್ ಅನ್ನ ಕಂಪ್ಲೀಟ್ ಮಾಡೋದಿದೆ. ಇದರ ನೋಟ್ಸ್ ಅನ್ನು ಕೂಡ ನಾನು ನಿಮಗೆ ಆಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೇ ಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, HIS ಅಕಾಡೆಮಿ ಅಂತ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನಿಮಗೆ SSLC ಸ್ಟೂಡೆಂಟ್ಸ್ ಗೆ ಸೆಪರೇಟ್ ಆಗಿ SSLC HIS ಅಕಾಡೆಮಿ ಅಂತಾನೆ ಕ್ರಿಯೇಟ್ ಆಗಿದೆ. ಅಲ್ಲಿ ಇದ್ರದ್ದು ಆನ್ಸರ್ಸ್ ಎಲ್ಲ, ಅಂದ್ರೆ ಈ MCQs ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವೇನಾದ್ರೂ HIS ಅಕಾಡೆಮಿ ಜಸ್ಟ್ ಇನ್ಸ್ಟಾ, ಯೂಟ್ಯೂಬ್ ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಫಾಲೋ ಮಾಡ್ತಿದ್ದೀರಾ ಅಂದ್ರೆ definitely I can say, I will promise you that you will score 625 out of 625. Mark my words in a capital letters. Okay? So thank you all. Thank you so much for hearing my lesson till end with patience. Thank you all. Have a great future ahead.